చూడ్డానికి మంచి ఫ్యామిలీ మ్యాన్ లా ఉన్నావు, ఇలా మాస్ ఎంట్రీలు ఇస్తున్నావేంటి? మాస్కే బాస్ లాగా ఉన్నావు. నువ్వు ఫ్యామిలీ సైడ్ రాలేదా ఏంటి? ఓ You better behave yourself. ససై వేలు చూపించి మాట్లాడతావేంటి? ఏమనుకుంటున్నావు? నువ్వు అంతగా తిట్టాలనుకుంటే లోపల వచ్చి తిట్టడం అందరు చూస్తున్నారు. ససై ఏంటి? ఏం లేదు, మనల్ని టార్చర్ పెట్టే పెళ్ళం తరపు బంధువుల్ని, మరీ ముఖ్యంగా అత్తగారిని మావగారిని ఆడుకుంటుంటే ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ನೋಡ್ತಿರೋದು 2025 ಬಿಡುಗಡೆ ಆಗಿರುವಂಥ ಹೊಸ ತೆಲುಗು ಸಿನಿಮಾ మన ವಾರಪ್ರಸಾದ್ గారు. ಈ ಒಂದು ಮೂವಿಯ ಸಂಪೂರ್ಣ ರಿವ್ಯೂ, ಈ ಒಂದು ಸಿನಿಮಾ ಹೇಗಿದೆ, ಕತೆ, ಆ್ಯಕ್ಟಿಂಗ್, ಮ್ಯೂಸಿಕ್ ಮತ್ತು ಓವರ್ ಆಲ್ ವರ್ತ್ ಇದೆಯಾ ಇಲ್ವಾ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಈ ಒಂದು ಸಿನಿಮಾ ಒಂದು ಫ್ಯಾಮಿಲಿ ಡ್ರಾಮಾ ಪ್ಲಸ್ ಎಮೋಷ್ನಲ್ ಎಂಟರ್ಟೈನರ್ ಆಗಿದೆ ಅಂತಾನು ಹೇಳ್ಬೋದು. ಡೈರೆಕ್ಟರ್ ತುಂಬ ಸಿಂಪಲ್ ಆದ ಕಥೆಯನ್ನು ಎಮೋಷ್ನಲ್ ಆಗಿ ತೋರಿಸಲು ಪ್ರಯತ್ನ ಮಾಡಿದ್ದಾರೆ ಅಂತಾನು ಹೇಳ್ಬೋದು. ಹೀರೋ ಪರ್ಫಾರ್ಮೆನ್ಸ್ ಮತ್ತು ಈ ಒಂದು ಚಿತ್ರದ ಮುಖ್ಯ ಹೈಲೈಟ್ ಆಗಿರುತ್ತೆ ಅಂತಾನು ಹೇಳ್ಬೋದು. ಈ ಒಂದು ಮೂವಿಯ ಕತೆ ರಿವೀಲ್ ಆಗೋದು ಪ್ರಸಾದ್ ಅನ್ನೋ ವ್ಯಕ್ತಿಯ ಸುತ್ತ. ಅವರು ಒಂದು ಸಿಂಪಲ್ ಫ್ಯಾಮಿಲಿ ಮ್ಯಾನ್ ಆಗಿರ್ತಾರೆ. ಅವರ ಜೀವನದಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್, ರಿಲೇಷನ್ಶಿಪ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಒಂದು ಅನ್ಎಕ್ಸೆಪ್ಟೆಡ್ ಸಿಚುವೇಶನ್ ಬರುತ್ತೆ, ಅವರ ಜೀವನದಲ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ಅವರು ತೆಗೆದುಕೊಳ್ಳುವ ಡಿಸಿಷನ್ಸ್ ಅವರ ಫ್ಯಾಮಿಲಿ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವ ಈ ಒಂದು ಚಿತ್ರದಲ್ಲಿ ಮೇನ್ ಪಾಯಿಂಟ್ ಆಗಿರುತ್ತೆ. ಕತೆ ತುಂಬ ಸ್ಲೋ ಆಗಿ ಶುರುವಾಗುತ್ತೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಎಮೋಷ್ನಲ್ ಸೀನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಫ್ಯಾಮಿಲಿ ಸೆಂಟೆನ್ಸ್ ಇಷ್ಟಪಡುವವರಿಗೆ ಈ ಒಂದು ಸಿನಿಮಾ ತುಂಬ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹೀರೋ ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಪ್ರಮುಖವಾಗಿ ಚಿರಂಜೀವಿ ಅವರು ಈ ಒಂದು ಮೂವಿಯಲ್ಲಿ ಅವರ ಎಮೋಷ್ನಲ್ ಸೀನ್ಸ್ ತುಂಬ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದ್ರ ಜೊತೆಗೆ ವೆಂಕಟೇಶ್ ಅವರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ನಲ್ಲಿ ಅವರ ಆ್ಯಕ್ಟಿಂಗ್ಸ್ ಗೂಸೆ ಬಂಪ್ಸ್ ಕೊಡುತ್ತೆ. ಸಪೋರ್ಟಿಂಗ್ ರೋಲ್ ಬಗ್ಗೆ ಮಾತಾಡೋದಾದರೆ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾಗಾರ್ಜುನ ಅವರು ಕೂಡ ಈ ಒಂದು ಮೂವಿಯಲ್ಲಿ ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಮೂವಿಯಲ್ಲಿ ಯಾವ ಪಾತ್ರವು ಓವರ್ ಆ್ಯಕ್ಟಿಂಗ್ ಆಗಿಲ್ಲ ಅನ್ನೋದು ಪ್ಲಸ್ ಪಾಯಿಂಟ್ ಆಗಿದೆ. ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ನಾವು ನೋಡೋದಾದರೆ ಮ್ಯೂಸಿಕ್ ಮಾತ್ರ ಓಕೆ ಲೆವೆಲಲ್ಲಿದೆ. ಸಾಂಗ್ ತುಂಬ ಮೆಮೊರೇಬಲ್ ಆಗಿಲ್ಲ, ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಮೋಷ್ನಲ್ ಸೀನ್ಸ್ಗೆ ಸಪೋರ್ಟ್ ಮಾಡುತ್ತೆ. ಕ್ಲೈಮ್ಯಾಕ್ಸ್ BGM ಮಾತ್ರ ತುಂಬ ಸ್ಟ್ರಾಂಗ್ ಆಗಿದೆ ಅಂತಲೂ ಹೇಳ್ಬೋದು. ಈ ಒಂದು ಮೂವಿಯ ಡೈರೆಕ್ಷನ್ ಬಗ್ಗೆ ನೋಡೋದಾದರೆ ಡೈರೆಕ್ಟರ್ ಸಿಂಪಲ್ ಸ್ಟೋರಿಯನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಸಿನಿಮಾಟೋಗ್ರಫಿ ಮಾತಾಡೋದಾದರೆ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಕೆಲವು ಸೀನ್ಸ್ ವಿಜುವಲ್ ಬ್ಯೂಟಿಫುಲ್ ಕಾಣಿಸುತ್ತವೆ. ಈ ಒಂದು ಮೂವಿಯ ಎಡಿಟಿಂಗ್ ಬಗ್ಗೆ ನಾವು ನೋಡೋದಾದರೆ ಎಡಿಟಿಂಗ್ ಫಸ್ಟ್ ಹಾಫ್ನಲ್ಲಿ ಸ್ವಲ್ಪ ಸ್ಲೋ ಫೀಲ್ ಕೊಡುತ್ತೆ, ಸೆಕೆಂಡ್ ಹಾಫ್ನಲ್ಲಿ ಪೇಸ್ ಇಂಪ್ರೂವ್ ಆಗುತ್ತೆ. ಹಾಗೆ ಈ ಒಂದು ಮೂವಿಯ ಕಾಸ್ಟಿಂಗ್ ಬಗ್ಗೆ ನಾವು ಮಾತಾಡೋದಾದರೆ ಸಿನಿಮಾದಲ್ಲಿ ಯಾರು ನಟಿಸಿದ್ದಾರೆ, ಡೈರೆಕ್ಟ್ ಯಾರು ಮತ್ತು ಸಿನಿಮಾ ಹೇಗಿದೆ ಇವೆಲ್ಲ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಈ ಒಂದು ಸಿನಿಮಾ ಆ್ಯಕ್ಷನ್ ಪ್ಲಸ್ ಕಾಮಿಡಿ ಪ್ಲಸ್ ಫ್ಯಾಮಿಲಿ ಡ್ರಾಮಾ ಆಗಿರುತ್ತೆ. ಹಾಗೆ ಈ ಒಂದು ಮೂವಿಯ ರಿಲೀಸಿಂಗ್ ಡೇಟ್ ಬಗ್ಗೆ ನಾವು ನೋಡೋದಾದರೆ ಜನವರಿ 12, 2026 ರಿಲೀಸ್ ಆಗಿರುವಂಥ ಈ ಮೂವಿ ಬಂದ್ಬಿಟ್ಟು ತೆಲುಗಲ್ಲಿ ರಿಲೀಸ್ ಆಗಿರುತ್ತೆ. ಹಾಗೆ ಈ ಒಂದು ಮೂವಿಯ ರನ್ ಟೈಮ್ ಬೇಕಾದರೆ ನಾವು ನೋಡೋದಾದರೆ 145 ನಿಮಿಷಗಳ ಈ ಒಂದು ಮೂವಿಯ ರನ್ ಟೈಮ್ ಆಗಿರುತ್ತೆ. ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಹಿಟ್ ಆಗಿ 300 ಕೋಟಿಗೂ ಹೆಚ್ಚು ಗಳಿಸಿದೆ ಎಂದು ಹೇಳಲಾಗಿದೆ. ಈ ಒಂದು ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಅಂದರೆ ಅದರ ಸ್ಟಾರ್ ಕಾಸ್ಟಿಂಗ್. ಚಿರಂಜೀವಿ ಅವರು ಈ ಒಂದು ಸಿನಿಮಾದ ಹೀರೋ ಶಂಕರ್ ವಾರಪ್ರಸಾದ್ ಪವರ್ಫುಲ್ ಪರ್ಫಾರ್ಮೆನ್ಸಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ನಯನತಾರ ಫೀಮೇಲ್ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಸಪೋರ್ಟಿಂಗ್ ರೋಲ್ಸಲ್ಲಿ ನೋಡೋದಾದರೆ ವೆಂಕಟೇಶ್ ಡಗ್ಗುಬಾಟಿ ಸ್ಪೆಷಲ್ ಕೀ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಚೈತರಿನ್ ತ್ರೇಸಾ ಇನ್ನೂ ಸಪೋರ್ಟಿಂಗ್ ಕಾಸ್ಟಿಂಗ್ ರೋಲ್ಸಲ್ಲಿ ಸಹ ಇನ್ನೂ ಹಲವಾರು ಕಾಣಿಸ್ಕೊಂಡಿದ್ದಾರೆ. ಸಚಿನ್ ಖೇಡೇಕರ್, ರಘು ಬಾಬು, ಹರ್ಷವರ್ಧನ್ ಕೂಡ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೂವಿಯ ಡೈರೆಕ್ಷನ್ ಬಗ್ಗೆ ನೋಡೋದಾದರೆ ಈ ಒಂದು ಸಿನಿಮಾವನ್ನು ನಿರ್ದೇಶಿಸಿದವರು ಅನಿಲ್ ರಾವಿಪುಡಿ ಅವರು ಈ ಒಂದು ಸಿನಿಮಾದಲ್ಲೂ ಕಾಮಿಡಿ ಪ್ಲಸ್ ಎಮೋಷ್ನಲ್ ಮಿಕ್ಸ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯ ಮ್ಯೂಸಿಕ್ ಬಗ್ಗೆ ನೋಡೋದಾದರೆ ಭೀಮ್ಸ್ ಸೆಲೆರಿಯೋ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಸಿನಿಮಾಟೋಗ್ರಫಿ ಬಗ್ಗೆ ಬಂದರೆ ಸಮೀರ್ ರೆಡ್ಡಿ ಅವರು ಸಹ ಈ ಒಂದು ಮೂವಿಯಲ್ಲಿ ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ. ಸಿನಿಮಾದ ಕಥೆಯನ್ನು ನೋಡೋದಾದರೆ ಮುಖ್ಯವಾಗಿ ಶಂಕರ್ ವರಪ್ರಸಾದ್ ಎಂಬ ನ್ಯಾಷನಲ್ ಸೆಕ್ಯೂರಿಟಿ ಆಫೀಸರ್ ತನ್ನ ಕುಟುಂಬದಿಂದ ದೂರವಾಗಿರುತ್ತಾನೆ. ನಂತರ ತನ್ನ ವೈಫ್ ಮತ್ತು ಮಕ್ಕಳನ್ನು ರಕ್ಷಿಸುವ ಮಿಷನ್ಗೆ ಹೋಗುತ್ತಾನೆ. ಈ ಮಿಷನ್ ಮೂಲಕ ಫ್ಯಾಮಿಲಿ ರಿಯೂನಿಯನ್ ಆಗುತ್ತೆ. ಅದೇ ಕತೆ ಮೇನ್ ಪಾಯಿಂಟ್.
ಫೈನಲ್ ಆಗಿ ಹೇಳಬೇಕಂದ್ರೆ ಮನವಾರ ಪ್ರಸಾದ್ ಗಾರು ಒಂದು ಒನ್ ಟೈಮ್ ವಾಚ್ ಫ್ಯಾಮಿಲಿ ಎಮೋಷನಲ್ ಸಿನಿಮಾ ಅಂತ ಹೇಳ್ಬೋದು. ನೀವು ಫ್ಯಾಮಿಲಿ ಡ್ರಾಮಾ ಸೆಂಟೆನ್ಸ್ ಮೂವೀಸ್ ಇಷ್ಟಪಟ್ಟರೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಮೆಷಿನ್ ಆಡಿಯನ್ಸ್ಗೆ ಇದು ಸ್ವಲ್ಪ ಸ್ಲೋ ಆಗಿ ಫೀಲ್ ಆಗ್ಬೋದು, ಬಟ್ ಮೂವಿ ಮಾತ್ರ ಸಖತ್ತಾಗಿಂತಲೇ ಹೇಳ್ಬೋದು. ನಿಮಗೆ ಈ ರಿವ್ಯೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮೂವಿ ರಿವ್ಯೂಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.